ಕೇರಳದ ಕೊಟ್ಟೂರಿನ ಕತೆ, ಕನ್ನಡ ನಟರಿಂದ ಕನ್ನಡಿಗರಿಗೆ ಆಗುವ ಕೇರಳದಿಂದ ಮೆಸೇಜ್ಗಳು ನಮಗೆ, ಯಾಕಂದರೆ ಜನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು. ನಮಸ್ಕಾರ ಸ್ನೇಹಿತರೆ. ಕೇರಳದ ಕೊಟ್ಟೂರಿನ ಕತೆ, ಕನ್ನಡ ನಟರಿಂದ ಕನ್ನಡಿಗರಿಗೆ ಆಗುವ ಧರ್ಮ ಸಂಕಟ, ಎಲ್ಲದರ ವಿಚಾರವನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ತುಂಬ ಜನ ನನಗೆ ಹೇಳ್ತಾಯಿದ್ರು ಆನ್ಲೈನ್ ಕ್ಲಾಸಸ್ ಮಾಡಿ, ಯೋಗ ಕ್ಲಾಸಸ್ ಮಾಡಿ, ಪ್ರಾಣಾಯಾಮ ಮೆಡಿಟೇಷನ್ ಕ್ಲಾಸಸ್ ಅಂತ. ಸೊ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ದೀನಿ, ಅವಳು ಮಾಡ್ತಾಳೆ, ಅವಳು ಡೀಟೇಲ್ಸ್ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಕಲೀರಿ. ಈ ಕೊಟ್ಟೂರು ಕತೆಗೆ ಬರೋಣ. ನಮ್ಮ ಯೋಗ ವಿದ್ಯಾರ್ಥಿಗಳು ನನ್ನನ್ನು ಕರೆದ್ರು ಕೊಟ್ಟೂರಿಗೆ ಹೋಗೋಣ ಅಂತ. ಆವಾಗ ನಾನೊಂದು ಕಂಡೀಷನ್ ಹಾಕ್ತೆ, ಯೂಸಲಿ ನಾನು ದೇವಸ್ಥಾನಗಳಿಗೆ ಜಾಸ್ತಿ ಹೋಗಲ್ಲ, ಆದರೂ ನಿಮ್ಮ ಭಾವನೆಗೆ ನಾನು ಸ್ಪಂದಿಸ್ತೀನಿ. ಒಂದು ದಿನಕ್ಕೆ ಒಂದು ದೇವಸ್ಥಾನ ಮಾತ್ರ, ರಾತ್ರಿ ಒಳ್ಳೆ ರೆಸಾರ್ಟಲ್ಲಿರಬೇಕು, ಬೀಚ್ ಸೈಡಲ್ಲಿ ಮಾರ್ನಿಂಗ್ ವಾಕ್ ಮಾಡಬೇಕು, ಆ ಪ್ರಕೃತಿ ಮಡಿಲಲ್ಲಿರುವುದೇ ನನಗೆ ಭಕ್ತಿ, ಅದೇ ನನಗೆ ದೇವಸ್ಥಾನ ಅಂತ ಕಂಡೀಷನ್ ಹಾಕಿದೆ. ಆಯಿತು ಬನ್ನಿ ಅಂತ ಕರ್ಕೊಂಡು ಹೋದರು. ಶನಿವಾರ ಕೊಟ್ಟೂರಿಗೆ ಹೋದಾಗ ಏನು ಹೆವಿ ಟ್ರಾಫಿಕ್ಕು, ಮಳೆ ಬೇರೆ ಬರ್ತಾಯಿದೆ. ಇನ್ನು 3 ಕಿಲೋಮೀಟ್ರ್ ಇರೋದು. ನಮಗೆ ಅಲರ್ಟ್ ಮೆಸೇಜ್ ಬರ್ತಾಯಿದೆ, ಪ್ರವಾಹ ಬರೋ ಚಾನ್ಸ್ ಇದೆ, ಮಳೆ ಜಾಸ್ತಿ ಇದೆ, ಬರಬೇಡಿ ಅಂತ ಮೆಟ್ರೋ ಡಿಪಾರ್ಟ್ಮೆಂಟಿಂದನೇ ಕಳಿಸ್ತಾ ಇದ್ದಾರೆ ಕೇರಳದಿಂದ ಮೆಸೇಜ್ಗಳು ನಮಗೆ. ಯಾಕಂದರೆ ಜನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಜನ. ಸೊ ಈ ಕೊನೆಗೆ ನಾನು ಹೇಳಿದೆ, ಬೇಡ ವಾಪಸ್ ಹೋಗ್ಬಿಡೋಣ, ಇವಾಗ ಸರಿ ಇಲ್ಲ, ಬೇಕಾದ್ರೆ ನಿಧಾನವಾಗಿ ಇನ್ನೊಂದು ದಿನ ಬರೋಣ, ಮಂಡೇ ಬರೋಣ, ಏನೇ ಬೇರೆ ಬೇರೆ ಪ್ರೋಗ್ರಾಮ್ ಇತ್ತು ನಮ್ಮದು. ವಾಪಸ್ ಹೊರಟ್ಬಿಟ್ವಿ. ವಾಪಸ್ ಹೋದ್ಮೇಲೆ ನಮ್ಗೆ ಅರ್ಥ ಆಯಿತು, ರಾತ್ರಿ ಎಲ್ಲ ಅಲ್ಲಿ ತುಂಬ ಗಲಾಟೆ. ವೆರಿ ಸಿಂಪಲ್, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಮಂಡೇ ಹೋದ್ವಿ. ಆಮೇಲೆ ಮಂಡೇ ಹೋದಾಗಲೂ ಕೂಡ ನನಗೆ ಅನ್ನಿಸ್ತು, ನಾನು ಬೇರೆ ಕ್ಯೂನಲ್ಲಿ ಹೋದೆ, ಯಾರೋ ಬಂದು ಅಂತ ದೇವ್ರು ಅಂತೀವಲ್ಲ ನಾವು, ನಮ್ಗೆ ಹೇಳಿದ್ರು ಆ ಕ್ಯೂನಲ್ಲಿ ಹೋಗಬೇಡಿ, ಈ ಕಡೆ ಹೋಗಿ ಸ್ವಲ್ಪ ದೂರದಿಂದ ಆರಾಮಾಗಿ ನೋಡ್ಬೋದು, ಅಲ್ಲಿ ಹೋದ್ರೆ ನೀವು ಫುಲ್ ಡೇ ಸ್ಟಕ್ ಆಗಿಬಿಡ್ತೀರಾ ಅಂತ. ಸೊ ನಾವು ಪಕ್ಕದಲ್ಲಿ ಹೋದ್ವಿ, ಕೆಲವರು ಅಲ್ಲಿ ಹೋದರು. ಅಲ್ಲಿ ನೋಡಿದ್ರೆ 90% ಬರೀ ಕನ್ನಡಿಗರೇ, ಒಂದು 10% ಅವರಿವರು ಅಷ್ಟೇ. ಇಷ್ಟೊಂದು ಜನ ಕನ್ನಡಿಗರು ಕೊಟ್ಟೂರಿಗೆ ಹೋಗತಕ್ಕಂಥ ಅವಶ್ಯಕತೆ ಏನಿತ್ತು ಅಂದರೆ, ಇದರ ಹಿಂದಿನ ಕರಾಳ ಸತ್ಯ, ಈ ಕನ್ನಡ ನಟರು ಸಿನಿಮಾ ಆ್ಯಕ್ಟ್ರಿಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ, ಅದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಬಿಡ್ತಾರೆ, ಅದ್ರ ಬಗ್ಗೆ ಪವಾಡಗಳ ಬಗ್ಗೆ ಹೇಳ್ತಾರೆ. ದೊಡ್ಡ ದೊಡ್ಡ ನಟರೇ ಹೋಗಿದ್ದಾರೆ, ನಾವಲ್ಲವರು ಸಕ್ಸಸ್ ಆಗುತ್ತೆ, ನಾವು ಕೇಳಿದ್ದೆಲ್ಲ ಫಲಿಸ್ಬಿಡುತ್ತೆ ಅಂದ್ಕೊಂಡು ಆ ಭ್ರಮೆಯಲ್ಲಿ ತುಂಬ ಜನ ಕನ್ನಡಿಗರೇ ಹೋಗ್ತಾ ಇದ್ದಾರೆ. ಅದರ ಮಧ್ಯೆ ಒಂದು ಕಾಪು ಹತ್ರ ಒಂದು ದೇವಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲೂ ತುಂಬ ರಶ್ಶು. ಅಲ್ಲಿ ದರ್ಶನ್ ಹೋಗಿದ್ರು, ಬೇರೆ ಬೇರೆ ನಟರು ಹೋಗಿದ್ರು. ಅಲ್ಲಿರ್ತಕ್ಕಂಥ ಒಬ್ಬ ನನ್ನ ಯೂಟ್ಯೂಬ್ ಅಭಿಮಾನಿ ಹೇಳಿದ್ರು, ಮೊದಲೇನು ಇಷ್ಟು ರಶ್ ಇರಲಿಲ್ಲ, ಏನೇನು ಇರಲಿಲ್ಲ, ಸುಮಾರು ಜನ ಬರ್ತಿದ್ರು ಹೋಗ್ತಾಯಿದ್ರು, ಇದು ಹಳೇ ದೇವಸ್ಥಾನ, ಮುಜರಾಯಿ ಇಲಾಖೆಗೆ ಸೇರಿದೆ. ಆದರೆ ಈಗ ಕನ್ನಡ ನಟರು ಅವರು ಇವರೆಲ್ಲ ಬಂದು ಹೋದ್ಮೇಲೆ ತುಂಬ ಜನ ಬರ್ತಿದ್ದಾರೆ ಅಂತ. ಅವರೆಲ್ಲರೂ 90% ಕನ್ನಡಿಗರು. ಸೊ ಈಗ ಒಂದು ಮನಸ್ಸಿನ ವಿಶ್ಲೇಷಣೆಯ ಬಗ್ಗೆ ಯೋಚನೆ ಮಾಡಿ ನೋಡಿ, ಮನಸ್ಸಿಗೆ ಹೇಗೆ ವರ್ತನೆ ಮಾಡುತ್ತೆ ಅಂತ. ಈ ಕರ್ನಾಟಕದಲ್ಲಿ ಇಲ್ಲದ ದೇವರು ಕೇರಳದಲ್ಲಿದೆಯಾ? ಕೇರಳಕ್ಕೆ ಹೋಗತಕ್ಕಂಥ ಪ್ರವಾಸ, ಒಂದು ಅದ್ಭುತವಾದ ಪ್ರಕೃತಿಯ ಸೌಂದರ್ಯ ಇದೆ. ಯಾವ ಪ್ರವಾಸಕ್ಕೆ ಹೋಗ್ತೀರಾ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇರುತ್ತೆ, ಹೋಗಿ ಬನ್ನಿ, ಅಷ್ಟೇ ಇರಬೇಕು. ಕೇರಳಕ್ಕೆ ಹೋದ್ರೇ ಒಳ್ಳೆಯದಾಗುತ್ತೆ, ಅಲ್ಲಿ ಕೇಳಿದ್ರೇ ಒಳ್ಳೆಯದಾಗುತ್ತೆ ಅನ್ನೋದಾಗಿದ್ದರೆ ದರ್ಶನ್ ಜೈಲಲ್ಲಿ ಇರ್ತಿರಲಿಲ್ಲ. ಅವ್ರು ಜೈಲಲ್ಲಿದ್ದಾಗ ಅವ್ರ ಧರ್ಮಪತ್ನಿ ಎಲ್ಲ ಕಡೆ ಎಷ್ಟೆಂತೆಂಥ ದೇವಸ್ಥಾನಗಳು, ನಾರ್ತ್ ಇಂಡಿಯಾ ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳಿಗೆ ಹೋದರು, ಜಾಮೀನು ಸಿಕ್ತು. ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಪುನಃ ಜಾಮೀನು ಕ್ಯಾನ್ಸಲ್ ಆಯಿತು. ಈಗ ಇನ್ನೂ ಜೈಲಲ್ಲೇ ಇದ್ದಾರೆ. ಮತ್ತು ಈ ದೇವ್ರು ಏನು ಕೆಲಸ ಮಾಡಿದ್ರು? ಸೊ ನೀನು ಮಾಡುವ ಕರ್ಮವನ್ನು ನೀನು ಅನುಭವಿಸಲೇಬೇಕು. ಲಾಯರ್ಗಳೆಲ್ಲ ಕೋಟಿ ಕೋಟಿ ದುಡ್ಡು ಕೊಟ್ಟಿರ್ತಾರೆ, ಅಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ಯಾಕೆ ಜೈಲಲ್ಲಿದ್ದಾರೆ? ಸೊ ಕಾಪು ದೇವಸ್ಥಾನಕ್ಕೆ ಹೋದ ದೇವಿ ದೇವಸ್ಥಾನದಲ್ಲಿ ಯಾವುದೇ ಮಿರಾಕಲ್ ಗಟ್ಸಲಿಲ್ಲ. ಅಲ್ಲಿ ಹಳೆ ಕಾಲದ ದೇವಸ್ಥಾನ, ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ಜು, ಚಿಕನ್ ಪ್ರಸಾದವಾಗಿ ಕೊಡ್ತಾರೆ, ವೆಜಿಟೇರಿಯನ್ಸ್ಗೆ ಹೆಸರು ಕಾಳಿನ ಪ್ರಸಾದ ಕೊಡ್ತಾರೆ. ಇಲ್ಲಿ ಕೊಟ್ಟೂರಿನಲ್ಲಿ ಅಲ್ಲಿ ನಡೆದಾಡೋಕ್ಕೆ ಕಷ್ಟ, ಸುಮ್ಮನೆ ಪವಾಡದ ಹೆಸರಿನಲ್ಲಿ ಸುಳ್ಳುಗಳು ಹೇಳಿದ್ದಾರೆ. ಅಲ್ಲಿ ನೀರು ಯಾವುದು ಉಕ್ಕೋದಿಲ್ಲ, ನೀರು ಬರುತ್ತೆ, ಅದು ಸಿಂಪಲ್ಲು ಶಿವಲಿಂಗ,
ಈಗ ಶಿವಲಿಂಗನೂ ಕಾಣದಂಗೆ ಮಾಡಿದ್ದಾರೆ, ಏನೋ ಬರೀ ತುಳಸಿ ತುಂಬಿಬಿಟ್ಟು ಏನೂ ಕಾಣಲ್ಲ, ಬರೀ ತುಳಸಿ ಗುಡ್ಡೆ ನೋಡೋಕ್ಕೆ 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಕ್ಯೂನಲ್ಲಿ ಹೋಗ್ತಾರೆ. ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತಳ್ತಾ ಇರ್ತಾರೆ. ಸೊ ಕೆಲವರೆಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಮಾಡಿ ಹೇಳಿದ್ದಾರೆ ಅಲ್ಲಿ ಹೋಗಬೇಡಿ, ವೇಸ್ಟ್, ಇಲ್ಲಿ ಟಿಕೆಟ್ ತಗೊಳ್ಳೋದು ವೇಸ್ಟ್. ನಾರ್ಮಲ್ ಆಗಿ ಎಲ್ಲ ರೌಡಿಸಂ ಮಾಡ್ತಾರೆ ಜಾಸ್ತಿ, ಎಲ್ಲ ಬರೀ ರೌಡಿಸಂ ಮಾಡ್ತಾರೆ. ಕೆಲಸ ಮಾಡ್ತಾ ಇರೋದು ಇಲ್ಲಿ ನೀಟಾಗಿ ಏನು ಮಾಡಲ್ಲ ಸ್ವಾಮಿ. 1000 ರೂಪಾಯಿ ಇಸ್ಕೊಂಡು ನೋಡಿ, ನೀವೇ ನೋಡ್ತಾ ಅಲ್ಲಿ ರೌಡಿಗಳ ಥರ ಇದ್ದಾರೆ, ನಮ್ಮನ್ನು ಗೌರವಿಸಲ್ಲ ಅಂದರೆ ಅಯ್ಯೋ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರೀ. ಅಷ್ಟೊಂದು ಜನ ಕನ್ನಡಿಗರು ಕರ್ನಾಟಕದಲ್ಲಿ ತುಂಬ ಜನರು ಈಗ ಮೌಢ್ಯತೆಗೆ ಒಳಗಾಗ್ತಾ ಇದ್ದಾರೆ. ದೂರದ ದೇವಸ್ಥಾನಕ್ಕೆ ಹೋದರೆ ತಮಿಳ್ನಾಡು ದೇವಸ್ಥಾನಕ್ಕೆ ನಮ್ಮ DK ಶಿವಕುಮಾರ್ ಅವರು ತಮಿಳ್ನಾಡು ದೇವಸ್ಥಾನ, ಸ್ಟ್ರಾಂಗ್ ದೇವಸ್ಥಾನ, ಕೇರಳ ದೇವಸ್ಥಾನ, ಯಾಕೆ ಕರ್ನಾಟಕದಲ್ಲಿ ಯಾವುದು ದೇವರುಗಳಿಲ್ವಾ? ಅವ್ರಿಗೆ ಆ ಶಕ್ತಿಗಳಿಲ್ವಾ? ಅಲ್ಲೇ ಇರಬೇಕಾ? ಏನಿಲ್ಲ, ಆ ಪರಿಸರ ತಕ್ಕಂತೆ ಅಲ್ಲೊಂದು ದೇವಸ್ಥಾನ ಕಟ್ಟಿರ್ತಾರೆ. ದೇವರು ಎಲ್ಲ ಕಡೆ ಒಂದೇನತಕ್ಕಂಥ ಭಾವ ಗೊತ್ತಿಲ್ಲ. ದೇವರ ಬಗ್ಗೆ ಇರತಕ್ಕಂಥ ನಂಬಿಕೆಯಲ್ಲಿ, ಭಾವನೆಗಳಲ್ಲಿ ಬಂದಿಯಾಗಿ ಯಾರು ಏನು ಹೇಳಿದ್ರು ನಂಬ್ತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾರೆ. ಈ ಜನಗಳು ಓಕೆ ಈಗ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗಿದ್ದಾರೆ, ನಾನು ಹೋಗೋಣ ಅಂತ ಹೋಗ್ತಾರೆ. ಇನ್ನು ಫ್ರೀ ಸ್ಕೀಮ್ಗಳೆಲ್ಲ ಮಾಡಿಬಿಟ್ಟು ಅವರೇನು ಮಾಡ್ತಾರೆ, ಬಸ್ಸಲ್ಲಿ ಎತ್ಕೊಂಡು ಹೋಗೋದು, ಸ್ವಲ್ಪ ದುಡ್ಡು ಬರ್ತಾ ಇರುತ್ತೆ, ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಆ ದುಡ್ಡು ಉಳಿಸ್ಕೊಳ್ಳೋದು, ಗುಂಪು ಮಾಡ್ಕೊಳ್ಳೋದು, ಬರೀ ಹೆಂಗಸ್ರೆ, ಅದರಲ್ಲಿ 90% ಹೆಂಗಸರು ಜಾಸ್ತಿ ಸುತ್ತಾಗ್ತಾ ಇರೋದು, ಎಲ್ಲ ಕಡೆ ಹೋಗ್ತಾ ಇರೋದು. ಇದೆಲ್ಲ ಯಾಕೆ? ಇವೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟೊಂದು ದೇವಸ್ಥಾನಗಳನ್ನು ಸುತ್ತಲು ಮೂಲ ಕಾರಣ ಯಾರೋ ಹೇಳಿದ ವಿಚಾರಗಳನ್ನು ನಂಬುವುದು. ಮತ್ತು ನಿನ್ನ ಸಮಸ್ಯೆಗಳೆಲ್ಲ ಸಡನ್ನಾಗಿ ಕ್ಲಿಯರ್ ಆಗಿಬಿಡುತ್ತೆ, ಆ ದೇವಸ್ಥಾನದಲ್ಲಿ ಆ ಪವರ್ ಇದೆ ಅನ್ನೋದು, ಇದು ಸುಳ್ಳು. ಎಲ್ಲ ದೇವಸ್ಥಾನಗಳು ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಅದೇ ಶಕ್ತಿ ಎಲ್ಲ ಕಡೆ ಇದೆ. ನಿಮ್ಮ ಮನೆ ಹತ್ತಿರದಿರ್ತಕ್ಕಂಥ ದೇವಸ್ಥಾನವೂ ಒಂದೇ, ನೀವು ದೂರಕ್ಕೆ ಹೋಗಿರ್ತಕ್ಕಂಥ ದೇವಸ್ಥಾನವೂ ಒಂದೇ, ನಾರ್ತ್ ಇಂಡಿಯಾಗೆ ಹೋಗೋ ದೇವಸ್ಥಾನವೂ ಒಂದೇ. ಯಾಕೆಂದರೆ ದೇವರು ಒಂದು ಶಕ್ತಿಯ ರೂಪದಲ್ಲಿ ನಂಬುವುದಾದರೆ ನಿಮ್ಮಲ್ಲಿರ್ತಕ್ಕಂಥ ದೇವರ ಫೋಟೋ, ಅಲ್ಲಿರ್ತಕ್ಕಂಥ ಶಕ್ತಿನೂ ಒಂದೇ. ಅದು ಡಿಪೆಂಡ್ ಆಗೋದು ನಿನ್ನ ಮನಸ್ಸಿನ ಮೇಲೆ. ಯಾಕೆ ನಮ್ಮ ಮನಸ್ಸು ವಿಕಾಸ ಆಗ್ತಾ ಇಲ್ಲ? ಈ ದಿಶೆಯಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ಈಗ ತಿರುಪತಿ ದೇವಸ್ಥಾನಕ್ಕೂ ಎಷ್ಟೊಂದು ರಶ್ ಇರುತ್ತೆ, ಎಷ್ಟೊಂದು ಲಕ್ಷಾಂತರ ಜನ. ತಿರುಪತಿ ಹಿಸ್ಟ್ರಿ ತೊಗೊಳ್ಳಿ, ಫಾಸ್ಟ್ 10 years ಎಷ್ಟು ಕೋಟಿ ಜನ ಹೋಗಿದೆ. ಅಷ್ಟು ಕೋಟಿ ಜನರಲ್ಲಿ ಸಮಸ್ಯೆಗಳು ಎಷ್ಟು ಬಗೆಹರಿದಿದೆ? ಅಷ್ಟು ಕೋಟಿ ಜನಗಳೆಲ್ಲ ಶ್ರೀಮಂತರಾಗಿದ್ದಾರಾ? ಬಡವರು ಯಾರೂ ಇಲ್ವಾ? ಸಮಸ್ಯೆಗಳು ಯಾರೂ ಇಲ್ವಾ? ಆ ರೀತಿ ತಿರುಪತಿಗೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಸ್ಯೆ ಬಗೆಹರಿದಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ಸಮಸ್ಯೆಗಳು ಬಗೆಹರಿದಿದ್ದಾರೆ. ಕೋರ್ಟಲ್ಲಿ ಕೇಸ್ಗಳಿರ್ತಿರಲಿಲ್ಲ, ಇಷ್ಟೊಂದು ಬಡತನ ಇರ್ತಿರಲಿಲ್ಲ. BPL ಕಾರ್ಡಲ್ಲಿ 80% ಜನ ಭಾರತದಲ್ಲಿ ಇರ್ತಾ ಇರಲಿಲ್ಲ. ಈ ನಮ್ಮ ಭವ್ಯ ಭಾರತ ಬಗ್ಗೆ ಚಿಂತನೆ ಮಾಡೋದಾದರೆ, ಭಾರತದಲ್ಲಿ ದೇವರ ಬಗ್ಗೆ ನಂಬಿಕೆ ಮತ್ತು ಭಾವನೆಯನ್ನು ತುಂಬಿದವರು ಮೋದಿಯವರು. ಅವರೆಲ್ಲ ಕಡೆ ಪೂಜೆಗಳೆಲ್ಲ ಮಾಡಿಕೊಂಡು, BJPನವರೆಲ್ಲ ಸೇರಿಕೊಂಡು ರಾಮ ಮಂದಿರ ಕಟ್ಟಿ, ಕುಂಭಮೇಳದಲ್ಲಿ 60 ಕೋಟಿ ಜನಕ್ಕೆ ಸ್ನಾನ ಮಾಡಿಸಿದ್ರು. 60 ಕೋಟಿ ಜನರು ಪುಣ್ಯವಂತರಾಗಿ ಅವರ ಪಾಪ ಕರ್ಮವೆಲ್ಲ ಹೋಗಿದ್ದರೆ 60 ಕೋಟಿ ಇಂಟು 2 120 ಕೋಟಿ ಜನ ಶ್ರೀಮಂತರಾಗ್ತಾಯಿದ್ರು. 120 ಕೋಟಿ ಜನ ಒಳ್ಳೆಯವರಾಗಿದ್ದರೆ, ಶ್ರೀಮಂತರಾಗಿದ್ದರೆ ಕೋರ್ಟ್ಗಳಲ್ಲಿ ಕೇಸ್ಗಳೇ ಇರ್ತಿರ್ಲಿಲ್ಲ, ಪೊಲೀಸ್ನವ್ರಿಗೆ ಕೆಲಸನೇ ಇರ್ತಿರ್ಲಿಲ್ಲ. ಎಲ್ಲ ರಾಜಕಾರಣಿಗಳು ಎಷ್ಟೊಂದು ಜನ ಹೋಗಿ ನೀರು ಮುಳುಗಿದ್ದಾರೆ, ಅವರೆಲ್ಲ ಪರಿಶುದ್ಧವಾಗ್ತಾಯಿದ್ರು. ಆಗಿದೇನಪ್ಪ? ಇಲ್ಲ. ನೀವು ದೇವರನ್ನು ಪೂಜೆ ಮಾಡಬೇಡಿ ಅಂತ ಖಂಡಿತ ಹೇಳಲ್ಲ. ನಿಮಗೆ ನಂಬಿಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ನಂಬಿಕೆಯಲ್ಲಿ, ಭಾವನೆಗಳಲ್ಲಿ ಮನಸ್ಸು ಇನ್ನೂ ತುಂಬ ಮನಸ್ಸುಗಳು ಬಂಧಿತವಾಗಿದೆ. ಆದ್ದರಿಂದ ಬಿಡುಗಡೆ ಆಗಬೇಕು ಅಂದರೆ ಇನ್ನೊಂದು 500 ವರ್ಷ 1000 ವರ್ಷ ಆಗಬೇಕು. ಸಾವಿರಾರು ವರ್ಷಗಳಾದ ಮೇಲೆ ಬದಲಾವಣೆ. ಯಾವಾಗ ಸೃಷ್ಟಿಯೇ ದೇವರು, ಸೃಷ್ಟಿ ತುಂಬ ಮುಖ್ಯ ಅನ್ನತಕ್ಕಂಥ ಅರ್ಥ ಆಗುತ್ತೆ ನಿಮಗೆ. ಪ್ರಕೃತಿಯೇ ದೇವರು ಅಂತಕ್ಕನ್ನೋದು ಅರ್ಥ ಆಗಬೇಕು ಅಂದರೆ ಇನ್ನೂ ತುಂಬ ಎವಲ್ಯೂಷನ್ ಆಗಬೇಕು. ಈಗ ಈ ಕನ್ನಡ ನಟರು ಎಲ್ಲ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದ್ದಾರೆ. ರೀಸೆಂಟಾಗಿ ನೋಡಿ, ನಮ್ಮ ಕನ್ನಡದ ಸಿನಿಮಾ ಹೀರೋಯಿನ್ನು ಒಬ್ಬರು ರಚಿತಾ ರಾಮ್ ಅಂತಿದ್ದಾರಲ್ಲ, ಅವರು ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಯಾವುದು? ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪೂಜೆ ಮಾಡಿದ್ರು. ರಚಿತಾ ರಾಮ್ ಸಕ್ಸಸ್ಫುಲ್ ಲೇಡಿ. ಅವ್ರ ಹತ್ರ ಹಣ ಇಲ್ವಾ? ಅವ್ರ ಹತ್ರ ಸೌಂದರ್ಯ ಇಲ್ವಾ? ಅವ್ರು ಮದುವೆ ಆಗ್ಬೇಕಾದ್ರೆ ಬೇಕಷ್ಟು ಜನ ಸಿಗ್ತಾರೆ, ಅಥವಾ ಮದುವೆಗೋಸ್ಕರ ಕೇಳ್ಕೊಳಕ್ಕೆ ಹೋಗಿದ್ದಾರೆ, ಅಥವಾ ಯಾವ ಥರ ಇಂಡಸ್ಟ್ರಿ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಹೋಗಿದ್ದಾರೆ. ಸೊ ಅಷ್ಟು ಪವರ್ಫುಲ್ಲಾಗಿ ಕೊರಗಜ್ಜ ಕೊಡ್ತಾರೆ ಅಂತ ನಂಬಿಸಿದ್ದಾರೆ.
ಅವ್ರು ಟಕ್ಕದ ನೀನು ಕೇಳತಕ್ಕಂಥದ್ದು ಕೊಟ್ಬಿಡ್ತಾರೆ. ಹಂಗಾದ್ರೆ ನಮ್ಮ ಕರ್ನಾಟಕದ ದೇವ್ರುಗಳಿಗೆ ಯಾರಿಗೂ ಆ ಶಕ್ತಿ ಇಲ್ವಾ? ನಮ್ಮ ಚಾಮುಂಡಿ ದೇವ್ರಿಗಿಲ್ವಾ? ಧರ್ಮಸ್ಥಳಕ್ಕಿಲ್ವಾ? ಅಲ್ವಾ? ಇಲ್ಲಿ ಎಷ್ಟೊಂದು ದೇವರುಗಳಿದ್ದಾರೆ, ಅವ್ರಿಗೆಲ್ಲ ಆ ಶಕ್ತಿ ಇಲ್ವಾ? ಅದಕ್ಕೆ ಕೇವಲ ಒಬ್ರು ಯಾರೋ ಹೇಳಿರ್ತಾರೆ. ಈಗ ಶಿವರಾಜ್ ಕುಮಾರ್ ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂದಿತ್ತು. ಸೊ ಒಬ್ರು ಹೇಳಿದರು, ಅವರೆಲ್ಲ ದೇವ್ರು ನಂಬಿದ್ರು ಕೂಡ ಕೊರಗಜ್ಜನಿಗೆ ಹೋಗಿದ್ರು. ಕೊರಗಜ್ಜನಿಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅಮೆರಿಕಕ್ಕೆ ಹೋದರು. ಅಮೆರಿಕಕ್ಕೆ ಹೋಗಿಲ್ಲ ಅಂದರೆ ಅವ್ರ ಆರೋಗ್ಯ ಅಷ್ಟು ಸುಧಾರಿಸ್ತಾ ಇರಲಿಲ್ಲ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ಈಗೇನಾಗ ತುಂಬ ಜನ ಅಂತಾರೆ ಶಿವರಾಜ್ ಕುಮಾರೇ ಅಲ್ಲಿ ಹೋಗಿದ್ರು, ರಚಿತಾರಾಮ್ ಅಲ್ಲಿ ಹೋಗಿದ್ರು, ಇನ್ನೊಬ್ಬರು ನಟರಲ್ಲಿ ಹೋಗಿದ್ರು. ಈ ನಟರೆಗಳು ದೇವಸ್ಥಾನಗಳನ್ನು ಸುತ್ತಿ ಫೇಮಸ್ ಆಗಿಬಿಡ್ತಾರೆ. ಇನ್ನು ಕಾಂತಾರ ಸಿನಿಮಾದ ಮುಖಾಂತರವಾಗಿ ಈ ಸಮಾಜಕ್ಕೆ ತುಂಬ ಮೌಢ್ಯವನ್ನು ಬಿತ್ತಿದವರು ಮೌಢ್ಯ ಬಿತ್ತಿ ನಂಬಿಕೆಯಲ್ಲಿ ಆಟ ಆಡಿ ಹಂಗೆ ದೇವ್ರು ಬರುತ್ತೆ ಹಿಂಗೆ ದೇವ್ರು ಬರುತ್ತೆ ಅಂತ ತೋರಿಸಿ ಅವ್ರು ಹಣ ಮಾಡ್ಕೊಂಡು ಆರಾಮಾಗಿದ್ದಾರೆ. ಜನ ಅದನ್ನು ನಂಬಿಕೊಂಡು ಎಲ್ಲ ಕಡೆ ಅಲಿತಾ ಇದ್ದಾರೆ. ರಿಷಬ್ ಶೆಟ್ಟಿ ಒಂದು ತಲೆ ಉಪಯೋಗಿಸಿದ್ರು. ಭಾವನೆಗಳ ಮೇಲೆ, ನಂಬಿಕೆಗಳ ಮೇಲೆ, ದೇವರ ತತ್ವಗಳನ್ನು ಆ ಪರಿಸರದಲ್ಲಿ ಏನಿರ್ತೋ ಅದನ್ನು ಉಪಯೋಗಿಸ್ಕೊಂಡು ಆಟ ಆಡಿದ್ರು, ಅದನ್ನು ನಂಬಿದ್ರು, ಅವ್ರು ದುಡ್ಡು ಮಾಡಿಕೊಂಡ್ರು. ಜನರು ಅದನ್ನು ನಂಬಿಕೊಂಡು ಈಗ ದೇವಸ್ಥಾನಗಳಿಗೆ ಅಲಿತಾ ಇದ್ದಾರೆ. ಸೊ ದೇವರು ಎನ್ನುವುದು ನಿನ್ನಲ್ಲಿದೆ, ನಿನ್ನ ಮನೆಯಲ್ಲಿದೆ, ನಿನ್ನ ಅಕ್ಕಪಕ್ಕ ಇದೆ. ಅದನ್ನು ಗುರುತಿಸಿ ತಲೆ ಕೆಡಿಸ್ಕೊಂಡು ಹೋಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಅನ್ನೋದಕ್ಕೆ ಮಾತ್ರ ಈ ವಿಡಿಯೋ ಮಾಡಿದ್ದೀನಿ. ಯಾರನ್ನು ವಿಡಂಬನೆ ಮಾಡಲಲ್ಲ. ಅರ್ಥವಾದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಟಾಕಿ. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.